ಇಲ್ಲಿ ನೀವು ಸರ್ ಹೇಳ್ತಾ ಇದ್ರಿ ಈಗ ಹ್ಮ್. ಕಲೆ ಕಡೆ ಹೋದ್ರೆ ಹ್ಮ್. ಪೋಷಕರು ಭಯ ಪಡ್ತಾರೆ ಅಂತ ನೀವು ಹೇಳ್ತಾ ಇದ್ದದ್ದು. ಹೌದು. ಅದೇ ರೀತಿಯಾಗಿ ನೀವು ಕೂಡ MBA ಮಾಡ್ಕೊಂಡು ಹ್ಮ್. ಈ ಕಡೆ ಈ ರೀತಿಯಾಗಿ ನಾನು ಕೆತ್ತನೆ ಮಾಡ್ತೀನಿ, ಶಿಲ್ಪಗಳನ್ನ ಕೆತ್ತನೆ ಮಾಡ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಿಮ್ಮ ತಾಯಿಗೆ ಭಯ ಆಗಿತ್ತಂತೆ, ಬೇಡ ಬೇಡ ಅಂತ ಹೇಳಿದ್ರಂತೆ, ಹೌದಾ? ಹೌದು, ನಮ್ ತಾಯಿ ಬಿಲ್ಕುಲ್ ಬೇಡ, ನೀನು ಅಪ್ಪ ಹಾಕಿದ ಆಲಿದ ಮರ ಯಾಕೆ ಮಾಡ್ತೀಯ ಇದನ್ನ. ನಿಮ್ಗೆ ಯಾಕೆ ಅನಿಸ್ತು ಸರ್ ಮಾಡ್ಲೇಬೇಕು ಅಂತ? ನನಗೆ ಗೊತ್ತಿಲ್ಲ, ನನಗೆ ಇಲ್ಲೇ ಖುಷಿ. ನಾನು ಹೇಗೆ ಅಂದ್ರೆ ಎಲ್ಲಾನು ನೋಡ್ಬೇಕು. ನನಗೆ ಯಾವಾಗ್ಲೂ ಎಲ್ಲ ಏನಂತೀವಿ ಎಲ್ಲ ವಿಷಯನ ಅಟ್ಲೀಸ್ಟ್ ನೋಡ್ಬೇಕು. ಅದು ಏನು ಎತ್ತ ಅಂತ. ಓದೋ ಸಮಯದಲ್ಲಿ ಓದ್ತಿದ್ದೆ, ಅದೇ ಸಮಯದಲ್ಲಿ ಆಟನೂ ಆಡ್ತಿದ್ದೆ. ನಾನು ರಾಷ್ಟ್ರಮಟ್ಟದ ವಾಲಿಬಾಲ್ ಆಟಗಾರನು ಸಹ ಹೌದು. ನಮ್ಮ ಮೈಸೂರು ಇನ್ಸ್ಟಿಟ್ಯೂಟ್ಗೂ ಸಹ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಆಯ್ತಾ, ಕ್ರೀಡಾ ಕ್ಷೇತ್ರದಲ್ಲೂ ಇದ್ದೆ, ಓದಲ್ಲೂ ಇದ್ದೆ, ಕೆಲಸನೂ ಸಿಕ್ಕಿತ್ತು, ಕೆಲಸನೂ ಮಾಡಿದೆ. ಜೊತೆಗೆ ಚಿಕ್ಕ ವಯಸ್ಸಿಂದ ಅಪ್ಪನ ಜೊತೆ ಕೆಲಸನೂ ಮಾಡ್ತಾ ಇದ್ದೆ ಶಿಲ್ಪಕಲೆಯನ್ನ. ಆದ್ರೆ ಇಷ್ಟರಲ್ಲೂ ನನಗೆ ಖುಷಿ ಕೊಟ್ಟಿದ್ದು ಮಾತ್ರ ಶಿಲ್ಪಕಲೆನೆ. ಅಲ್ಲಿಂದ ಬಂದ ಕೂಡಲೇ ನನಗೆ ಏನೋ ಸಿಕ್ಬಿಡುತ್ತೆ, ನಾನು ಏನೋ ಸಾಧನೆ ಮಾಡ್ಬಿಡ್ತೀನಿ, ನನಗೆ ತುಂಬಾ ದುಡ್ಡು ಎಲ್ಲ ಸಿಕ್ಬಿಡುತ್ತೆ ಅಂತ ಯೋಚನೆ ಮಾಡಿರಲಿಲ್ಲ. ನನಗೆ ಅದ್ರ ಖುಷಿ ಇದೆ ಅನ್ನೋದು ಗೊತ್ತಾಯ್ತು, ನಂಗೆ ಇದೇ ಜೀವನದಲ್ಲಿ ಬೇಕು ಅನ್ನೋದು ಗೊತ್ತಾಯ್ತು. ಅದು ನಾನು ಕೆಲ್ಸಕ್ಕೆ ಹೋದಾಗ ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ನಾನು ಅದೊಂದು ಡಿಸಿಷನ್ ಮಾಡೋದು ಬಹಳ ಕಷ್ಟ ಆಯ್ತು ಆ ಟೈಮ್ನಲ್ಲಿ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಈಗ ಕಾರ್ಪೊರೇಟ್ ಅಲ್ಲಿ ಇದ್ದಾರೆ. ಅದೆಲ್ಲ ಬಿಟ್ಟು ಮತ್ತೆ ನಾನು ಏನಕ್ಕೆ MBA ಓದಿ ಇದು ಮಾಡ್ಬೇಕಿತ್ತು. ಆಯ್ತು ಸರ್, ಈಗ ನೋಡಿ ಆಗ ಬೇಡ ಬೇಡ ಅಂತ ಹೇಳಿದ್ರು, ಬಟ್ ರಾಮಲಲ್ಲಾ ಮೂರ್ತಿ ನಿಮ್ದೇ ಸೆಲೆಕ್ಟ್ ಆಯ್ತು ಅಂತ ಹೇಳಿದಂತ ಸಂದರ್ಭದಲ್ಲಿ ತಾಯಿ ಮಾತು ಏನಾಗಿರುತ್ತೆ ಸರ್? ಅಯ್ಯೋ, ಅವರು ಅದಕ್ಕೂ ಮುಂಚೆ ಅಯೋಧ್ಯೆಗೂ ಹೋಗಿ ಕೆಲಸ ಮಾಡ್ಬೇಡ, ಇಲ್ಲೇ ಇರು ಅಂತಿದ್ರು ಅವರು. ಮನೆ ಬಿಟ್ಟು ಮಕ್ಕಳು ಚಿಕ್ಕವರು ಇದ್ದಾರೆ, ಮನೆ ಬಿಟ್ಟು ಹೋಗ್ಬೇಡ ನೀನು, ಅಲ್ಲಿ ತಿಂಗಳಾನ್ಗಟ್ಟಲೆ ಉಳ್ಕೊಂಡು ದೂರದ ಬೆಟ್ಟ ನುಣ್ಣಿಗೆ ಅದೆಲ್ಲ ಹೋಗ್ಬೇಡಪ್ಪ, ಮನೇಲೆ ಬೇಡ ಬೇಡ ಆಗ್ಲೂ ಬೇಡ ಬೇಡ ಆಗ್ಲೂ ಅಯೋಧ್ಯೆಗೂ ಬೇಡ ಹೋಗೋದು, ನೀನು ಮನೇಲೆ ಕುತ್ಕೊಂಡು ಕೈ ತುಂಬಾ ಕೆಲಸ ಇದೆ, ಯಾಕೆ ಅಲ್ಲಿಗೆ ಹೋಗ್ತಾ ಇರ್ತೀರ, ಯಾವ ರೀತಿ ಊಟ ತಿಂಡಿ ಇರುತ್ತೆ. ನಾನಾಗ ಅಮ್ಮನ್ಗೆ ಹೇಳ್ದಿಲ್ಲ, ಅಮ್ಮ ನಾನು ಇದೊಂದು ಅವಕಾಶ ಸಾಧನೆ ಮಾಡಕ್ ಸಿಕ್ಕಿದೆ, ದೇಶನ ಮೆಚ್ಚುವಂತ ಕೆಲಸ ಮಾಡ್ತೀನಿ, ನೀವು ಅಷ್ಟು ಮಾತ್ರ ಮಾಡಿ ಆಶೀರ್ವಾದ ಮಾಡಿ ಅಂತೇಳಿ ಕಳಿಸ್ಕೊಟ್ರು. ನಾನು ತುಂಬಾ ಸಣ್ಣ ಆಗ್ಬಿಟ್ಟಿದ್ದೆ ಅಲ್ಲಿ, ಸುಮಾರು ಒಂದು 10 kg ಮೇಲೆ ಎಲ್ಲ ಕಮ್ಮಿ ಆಗ್ಬಿಟ್ಟೆ. ಅವ್ರು ಫೋನ್ ಮಾಡ್ತೀನಿ, ನಾನು ಬರ್ತೀನಿ, ಬೇಕಾದ್ರೆ ನಿಂಗೆ ಊಟ ಅಡುಗೆ ಮಾಡ್ಕೊಡ್ತೀನಿ ಅಂತ. ಆ ಸಮಯದಲ್ಲಿ ನಂಗೆ ಊಟ ಅಡುಗೆ ಬಗ್ಗೆ ಏನು ಗಮನನೇ ಇಲ್ಲ. ಅಯೋಧ್ಯೆಯಲ್ಲಿ 9 ತಿಂಗಳಿದ್ವಿ, ಏನು ಊಟ ಕೊಟ್ಟರು ಏನು ಗಮನ ಇಲ್ಲ, ತಿಂತಾ ಇದ್ವಿ. ಅದು ಏನಂತೀವಿ ಕೆಲಸದ ಬಗ್ಗೆ 3 ಹೊತ್ತು ಗಮನ. 2ನೇ ಬಾರಿ ಹೋಗ್ತೀನಿ ಮತ್ತೆ ಅಯೋಧ್ಯೆಗೆ, ಅದೇ ಊಟ ನಂಗೆ 2 ದಿವಸ ಊಟ ಮಾಡೋಕ್ಕಾಗಲ್ಲ. ಅಂದ್ರೆ ನಮ್ಮ ಚಿಂತನೆ ಯೋಚನೆಗಳೆಲ್ಲ ಬರೀ ನಮ್ಮ ವಿಗ್ರಹದ ಮೇಲೆ ಇತ್ತು, ನಾವು ಊಟದ ಆಹಾರದ ಮೇಲೆ ಯಾವ್ದ್ರ ಮೇಲೆ ನಮ್ಗೆ ಗಮನ ಇರಲಿಲ್ಲ. ಸೊ ಹಾಗೆ ನಮ್ಮ ತಾಯಿಯವರು ಅಯೋಧ್ಯೆಗೆ ಹೋಗ್ಬೇಡ, ಮನೇಲೆ ಕೆಲಸ ಮಾಡು ಅಂತ ಹೇಳಿದ್ದು ಉಂಟು. ಬಟ್ ಸೆಲೆಕ್ಟ್ ಆಯ್ತಲ್ವಾ, ಅವತ್ತೇನು ಹೇಳಿದ್ರು? ಸೆಲೆಕ್ಟ್ ಆದಾಗ ಅಮ್ಮ ಅವರು ತುಂಬಾ ಎಮೋಷನಲ್ ಆಗಿದ್ರು. ಮೈಸೂರು, ಆಗ ನಾನು ಅಯೋಧ್ಯೆಯಲ್ಲಿದ್ದೆ. ನಮ್ಮ ಮೈಸೂರು, ನಮ್ಮ ಮನೆ ಒಂದು ಮಿನಿ ಅಯೋಧ್ಯೆ ಆಗ್ಬಿಟ್ಟಿದೆ ಕಣಪ್ಪ, ಎಲ್ಲ ಜನ ತುಂಬಾ ಜನ ಬರ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಅದೇ ಸಮಯದಲ್ಲಿ ನಮ್ಮ ತಾಯಿ ನನ್ನ ಯೋಚನೆ ಎಲ್ಲ ಬರೀ ನಮ್ಮ ತಂದೆ ಮೇಲೆ ಹೋಗ್ತಿತ್ತು. ನಮ್ಮ ತಂದೆಯವ್ರು ಇರ್ಬೇಕಿತ್ತಲ್ವಾ ಇದು ನೋಡ್ಲಿಕ್ಕೆ ಅಂತ ಅನ್ಸುತ್ತಲ್ವಾ. ಅದು ಬರ್ತಾ ಬರ್ತಾ ಪೇನ್ ಜಾಸ್ತಿನೇ ಆಗ್ತಾ ಇದೆ. ಏನಾಗುತ್ತೆ, ಅವ್ರು ಹೋದ್ಮೇಲೆ ಇನ್ನೂ 2 ದೊಡ್ಡ ಕೆಲಸಗಳು ಮಾಡೋ ಅವಕಾಶಗಳಿರ್ಬೋದು. ನಾನು ಎಲ್ಲಾ ಕೆಲಸಗಳನ್ನೂ ಸಣ್ಣದ್ ಮಾಡಿದ್ರು ನಮ್ಮ ತಂದೆ ಕರೆದು ತೋರಿಸ್ತಾ ಇದ್ದೆ, ನೋಡಪ್ಪ ಇದು ಹೇಗ್ ಬಂತು, ಚೆನ್ನಾಗ್ ಮಾಡಿದ್ಯಾ ಕಣ, ಅದ್ಭುತವಾಗಿ ಮಾಡಿದ್ಯಾ, ಈ ರೀತಿಯಾದ ಜಸ್ಟ್ ಅದೊಂದು ವರ್ಡ್ ಕೇಳೋದಕ್ಕೆ ನಾನು ಇಷ್ಟಪಡ್ತಿದ್ದೆ. ತುಂಬಾ ಕರೆಕ್ಷನ್ಸ್ ಇದ್ರೆ ಕರೆಕ್ಷನ್ಸ್ ಇರ್ತಿದ್ರು ಡೈರೆಕ್ಟ್ ಆಗಿ, ಬೈಯಂಗಿದ್ರೆ ಬೈತಾ ಇದ್ರು. ಸೊ ಇಲ್ಲ, ತುಂಬಾ ಬೈಸ್ಕೊಳ್ಳೋದೇನು, ನಾನು ಅವ್ರಿಗೆ ಕೋಪ ಬಂದಾಗ ಉಳಿ ಸುತ್ಕೊಂಡು ಎಸ್ತಿರೋದುಂಟು ನನ್ನ ಮೇಲೆ. ಅಂದ್ರೆ ಅಫ್ಕೋರ್ಸ್ ತಂದೆಯಾಗಿ ಅವರು ಏನಂತಾರೆ ಆ ಪ್ರೀತಿ ಮಮಕಾರ ಇತ್ತು. ಬಟ್ ಕೆಲಸ ಇದ್ದಾಗ ನನಗೆ ಸ್ಪೆಷಲ್ ಸ್ಟೇಟಸ್ ಆ ರೀತಿ ಏನಿಲ್ಲ. ನಾನು ಒಂದೊಂದ್ಸಲ ಏನ್ ಮಾಡ್ತಿದ್ದೆ, ಸ್ಟಾರ್ಟಿಂಗ್ ಅಲ್ಲಿ ಎದ್ದು ಹೋಗ್ಬಿಡೋದು ಕೆಲಸದಿಂದ, ಎಲ್ಲೋ ಓಡಾಡ್ಕೊಂಡ್ ಬಂದ್ ಮಾಡೋದು. ಬೈತಿದ್ರು ತುಂಬಾ. ಮೊದ್ಲು ಅದ್ರ ಮೇಲೆ ಕೂತ್ಕೊಳ್ಳೋದು ಕಲ್ತ್ಕೊ ನೀನು, ಅದ್ರ ಮೇಲೆ ಕೂತ್ಕೊಳ್ಳೋದು ನಿನ್ ಮಾತು ಎಲ್ಲಿ ಕೇಳುತ್ತೆ ಅಂತೆಲ್ಲ ಬೈತಿದ್ರು.